ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಸಂಪರ್ಕಿಸಬಹುದಾಗಿದೆ. ದಯವಿಟ್ಟು ಈ ಕೌನ್ಸಿಲಿಂಗ್ನ ವಿಷಯದಲ್ಲಿ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇದು ವಾಟ್ಸಪ್ ಕಾಲ್ ಮಾತ್ರ ಇರ್ತದೆ. ದಯಮಾಡಿ ನೀವು ವಾಟ್ಸಪ್ ಕಾಲ್ ಮಾಡಿ, ಅದು ಸಮಯವನ್ನು ತೆಗೆದುಕೊಂಡು ನೀವು ವಾಟ್ಸಪ್ ಕಾಲ್ ಮಾಡುವಾಗ ನಮಗೆ ಮಾತನಾಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಗುಂಪುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಲಿಂಕ್ನ ಮೂಲಕವಾಗಿ ಜಾಯ್ನ್ ಆಗಬಹುದು. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕೃಪೆ. ಈ ಕೃಪೆ ಎಂಬುದು ನಮಗೆ ಯಾಕೆ ಬೇಕು, ಹೇಗೆಲ್ಲ ಕೃಪೆ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಎಂಬುದು ಕಾರ್ಯ ಮಾಡ್ತದೆ ಎಂದು ನಾವು ನೋಡೋಣ. ಯಾವ ವಿಷಯಗಳಲ್ಲಿ ಕೃಪೆಯನ್ನು ಹೊಂದಿಕೊಳ್ಳಬೇಕು ಎಂದು ಹೇಗೆ ಪ್ರಾರ್ಥಿಸುವುದು ಎಂದು ನಾವು ನೋಡೋಣ. ಈ ಸಂದೇಶ ಭಾಗವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಿನ್ನ ಸಂದೇಶವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಮಾತನಾಡಬೇಕಾಗಿ, ಒಬ್ಬೊಬ್ಬರ ಹೃದಯವನ್ನು ಬದಲಿಸಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಸೊ ಕೃಪೆ ಎಂದು ನೋಡುವಾಗ ನಾವು ಅನೇಕರು ನೆನೆಸಿಕೊಳ್ತೇವೆ, ಈ ಕೃಪೆ ಎಂಬುದು ನಮಗೆ ಒಳ್ಳೆ ಕಾರ್ಯಗಳನ್ನು, ನಾವೇನೋ ಒಂದು ಕಾರ್ಯವನ್ನು ಮಾಡುವಾಗ ಸಿಗುವಂಥದ್ದು, ಏನೋ ಕಾರ್ಯ ಮಾಡದೆ ನಮ್ಮ ಜೀವಿತದಲ್ಲಿ ಸಿಗುವಂಥದ್ದೇ ಈ ಕೃಪೆ ಆಗಿದೆ. ಈ ಕೃಪೆ ಎಂಬುದು ಮನುಷ್ಯನಿಂದ ನಮಗೆ ಸಿಗುವಂಥದ್ದಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನಮಗೆ ಸಿಗುವಂಥದ್ದು ಕೃಪೆ ಆಗಿದೆ. ಆತನ ಕೃಪೆಯಿಂದಲೇ ನಾನು ನೀವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ನಾವು ಪಾಪದಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಶಾಪಗಳಲ್ಲಿ, ಅನೇಕ ವಿಧವಾದ ಬಂಧನಗಳಲ್ಲಿ ಕಟ್ಟಲ್ಪಟ್ಟಂಥ ಜೀವಿತ ನಮ್ಮದಾಗಿತ್ತು. ಆದರೆ ಆತನ ಕೃಪೆಯು ನಮ್ಮನ್ನು ಆರಿಸಿಕೊಂಡಿದೆ. ಆತನ ಕೃಪೆಯಿಂದ ನಾವು ಯೇಸುವನ್ನೇ ನಿಜವಾದ ದೇವರೆಂದು ಅರಿತುಕೊಂಡು ಇಂದು ಆತನ ಮಕ್ಕಳಾಗಿದ್ದೇವೆ. ಇದಕ್ಕೆಲ್ಲ ಕಾರಣ ಯಾವುದಂದರೆ ಆತನ ಕೃಪೆ. ಪುಣ್ಯ ಕ್ರಿಯೆಯಿಂದಲ್ಲ, ನಾವು ಮಾಡಿದ ದಾನ ಧರ್ಮದಿಂದಲ್ಲ, ನಮ್ಮ ಗುಣಗಳಿಂದ ನಾವು ರಕ್ಷಣೆ ಹೊಂದಿಲ್ಲ. ಒಂದೇ ಆತನ ಕೃಪೆಯಿಂದ ಮಾತ್ರ ರಕ್ಷಣೆ ಹೊಂದಿದ್ದೇವೆ. ಈ ಕೃಪೆ ಎಂಬುದನ್ನು ನಾವು ತೆಗೆದುಕೊಳ್ಳಲು ಅಥವಾ ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳಲು ನಾವು ಯಾವುದೋ ಕಾರ್ಯ ಅಥವಾ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಕೃಪೆ ಎಂಬುದು ಉಚಿತವಾಗಿರುವಂಥದ್ದು ಎಂದು ಕೃಪೆಯ ಕುರಿತಾಗಿ ಅನೇಕ ತಪ್ಪು ಬೋಧನೆಗಳನ್ನು ನಾವು ಕಾಣಲ್ಪಡ್ತಾ ಇದ್ದೇವೆ. ಕೃಪೆ ಎಂಬುದು ಯಾವುದಕ್ಕೆಲ್ಲ ನಾವು ಬೇಕು ಎಂದು ನಾವು ನೆನೆಸಿಕೊಂಡಿದ್ದೇವೆ. ಇಂದು ಬೋಧನೆಗಳು ಹೇಗಿದೆ ಅಂದರೆ, ಕೃಪೆ ಅಂತ ಹೇಳುವಾಗ ಬರೀ ಆಶೀರ್ವಾದಕ್ಕಾಗಿ, ನಮ್ಮ ಲೌಕಿಕವಾದ ಆಶೀರ್ವಾದಕ್ಕಾಗಿ ಮಾತ್ರ ಕೃಪೆ ಬೇಕು ಎಂದು ಇಂದು ಬೋಧನೆ ಇರುವುದನ್ನು ಕಾಣಲ್ಪಡ್ತೇವೆ. ಆದರೆ ಕೃಪೆ ಎಂಬುದು ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತಕ್ಕೆ ವೃದ್ಧಿ ಆಗಲಿಕ್ಕೆ, ನಮ್ಮ ಆತ್ಮಿಕವಾಗಿ ದೇವರಲ್ಲಿ ಗಟ್ಟಿ ಆಗಲಿಕ್ಕೆ, ನಾವು ಫಲ ಕೊಡಬೇಕಂದ್ರೆ ದೇವರ ಕೃಪೆ ಪ್ರತಿಯೊಂದು ವಿಷಯದಲ್ಲೂ ಬೇಕು. ಯಾವೆಲ್ಲ ವಿಷಯದಲ್ಲಿ ಕೃಪೆ ಬೇಕು ಎಂದು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎಂದು ನೋಡೋಣ. ಮೊದಲನೇದಾಗಿ 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ, ನೀನು ಯಾವುದರಿಂದ ಬಲ ಹೊಂದಬೇಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಕೃಪೆಯಿಂದ ಬಲ ಹೊಂದಬೇಕು. ಹಾಗಾದರೆ ನಾವು ನೆನೆಸ್ಕೊಳ್ತೇವೆ, ಕೃಪೆ ಅಂತ ಹೇಳುವಾಗ ನಾವು ಆಶೀರ್ವಾದಕ್ಕೆ ಮಾತ್ರ ನಾವು ಕೃಪೆ ಬೇಕು. ದೇವರೇ ನಿನ್ನ ಕೃಪೆ ಇರಲಿ, ದೇವರೇ ನನ್ನ ಈ ಬಿಸ್ನೆಸ್ಸಲ್ಲಿ ಕೃಪೆ ಇರಲಿ, ನಾನು ಓದುವಾಗ ಕೃಪೆ ಇರಲಿ. ಆದರೆ ನಮ್ಮ ಆತ್ಮಿಕ ಜೀವಿತಕ್ಕೆ ಬಲ ಬೇಕೆಂದರೆ, ನಮ್ಮ ಈ ಒಂದು ಆತ್ಮಿಕ ಯಾತ್ರೆಯಲ್ಲಿ ನಾವು ಬಲ ಹೊಂದಿದವರಾಗಿ ನಿಲ್ಲಬೇಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಕೃಪೆ ನಮಗೆ ಅವಶ್ಯವಾಗಿದೆ. ಹಾಗಾದರೆ ಈ ಕೃಪೆ, ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ನಾವು ಹೇಗೆ ಬಲವನ್ನು ಹೊಂದಿಕೊಳ್ಳಬೇಕು ಎಂದು ನಾವು ಮೊದಲನೇದಾಗಿ ನೋಡೋಣ. ನಾವು ಕೃಪೆಗಾಗಿ ಪ್ರಾರ್ಥಿಸಬೇಕು. ಹೇಗೆ ಎಂದರೆ, ನಮಗೆ ಕೃಪೆ ಯಾವುದಕ್ಕೆ ಬೇಕಂದರೆ, ಇಲ್ಲಿ ತಿಮೋಥಿಯನಿಗೆ ತಿಳಿಯಪಡಿಸ್ತಾ ಇದ್ದಾನೆ, ನೀನು ಕೃಪೆಯನ್ನು ಹೊಂದಿಕೊಳ್ಳಬೇಕು. ಯಾವ ವಿಧವಾದ ಕೃಪೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಕೃಪೆ. ಕ್ರಿಸ್ತ ಯೇಸುವಿನಲ್ಲಿ ಏನು ಕೃಪೆ ಇತ್ತಂದರೆ, ತಾನು ದೇವರಾಗಿದ್ದರೂ, ದೇವರಿಗೆ ಸರಿಸಮಾನಾಗಿದ್ದರೂ ಆ ಮಹಿಮೆಯನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ತಗ್ಗಿಸಿಕೊಂಡಂತಹ ಗುಣ ಆತನಲ್ಲಿತ್ತು. ಆ ಗುಣ ನಮಗೆ ಬೇಕೆಂದರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಕೃಪೆ ನಮಗೆ ಬೇಕು.
ಆ ಗುಣ ನಮ್ಮಲ್ಲಿ ಬರಬೇಕು. ಹಾಗಾದರೆ ನಮ್ಗೆ ಯಾಕೆ ಮೊದಲನೇದಾಗಿ ಕೃಪೆ ಬೇಕಂದ್ರೆ, ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳಿಕ್ಕೆ, ಸಕಲ ವಿಷಯದಲ್ಲೂ ತಗ್ಗಿಸಿಕೊಳ್ಳಿಕ್ಕೆ ನಮಗೆ ಕೃಪೆ ಬೇಕು. ಅದಕ್ಕೆ ಫಿಲಿಪ್ಪ ದೇವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7-8ನೇ ವಚನ ನಾವು ಓದಿಕೊಳ್ಳೋಣ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವ ಎಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸಾದೃಶ್ಯನಾದನು. ಇಲ್ಲಿ ನಾವು ನೋಡ್ತೇವೆ, ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯು ತಗ್ಗಿಸಲ್ಪಡ್ತಾ ಇದ್ದಾರೆ. ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದು ಕೂಡ ಆತನು ತಗ್ಗಿಸಲ್ಪಡ್ತಾ ಇದ್ದಾನೆ. ಎಷ್ಟು ತಗ್ಗಿಸಲ್ಪಡ್ತಾ ಇದ್ದಾನೆ ಅಂದರೆ, ತಾನು ಏನೂ ತಪ್ಪು ಮಾಡದೆ ಮರಣವನ್ನು ಹೊಂದುವಷ್ಟು, ಶಿಲುಬೆಯ ಮರಣವನ್ನು ಹೊಂದುವಷ್ಟು ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಇವತ್ತು ನಾವು ಈ ಒಂದು ಗುಣ ನಮ್ಮಲ್ಲಿ ಇರಬೇಕಾದ್ರೆ ಯೇಸುವಿನ ಕೃಪೆ ನಮಗೆ ಬೇಕು. ಇದಕ್ಕೆ ನಮಗೆ ಕೃಪೆ ಬೇಕು. ಹೌದು, ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮಾಡಿದ್ರೂ ಕೂಡ ಕೆಲವೊಮ್ಮೆ ದಂಡನೆಯನ್ನು ಅನುಭವಿಸಲಿಕ್ಕೆ ನಾವು ಇಚ್ಛೆ ಪಡೋದಿಲ್ಲ, ನಾವು ತಗ್ಗಿಸಲ್ಪಡೋದಿಲ್ಲ. ನಾವು ತಪ್ಪು ಮಾಡಿದ್ರೂ ಸಹ ದಂಡನೆಯನ್ನು, ಆ ಶಿಕ್ಷೆಯನ್ನು, ಆ ತಪ್ಪನ್ನು ಒಪ್ಪಿಕೊಳ್ಳಲು ನಮ್ಮ ಮನಸ್ಸು ಅನೇಕ ಸಮಯದಲ್ಲಿ ಸಿದ್ಧವಿರೋದಿಲ್ಲ. ಅದಕ್ಕೆ ಎಷ್ಟೋ ಕುಟುಂಬದಲ್ಲಿ ನಾವು ನೋಡ್ತೇವೆ, ಗಂಡನು ಮಾಡ್ತಾ ಇರುವುದು ತಪ್ಪೇ ಆಗಿರ್ತದೆ, ಆದರೆ ಅವರಿಗೆ ತಗ್ಗಿಸಲ್ಪಡುವಂತಹ, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂಥ ಮನೋಭಾವನೆ ಇರೋದಿಲ್ಲ. ಸ್ತ್ರೀಯರಲ್ಲೂ ಅಷ್ಟೇ, ಎಷ್ಟೋ ಯವನಸ್ಥ ಮಕ್ಕಳಲ್ಲೂ ಅಷ್ಟೇ. ಅದಕ್ಕೆ ಕುಟುಂಬಗಳಲ್ಲಿ ಇವತ್ತು ವಿಭಿನ್ನ ಬರ್ತಾ ಇದೆ. ನಿಮಗೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಆ ಕೃಪೆ ನಿಮ್ಮಲ್ಲಿ ಬರುವಾಗ ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಯಾವುದಕ್ಕಾಗಿ ಅಂದರೆ, ದೇವರೇ ನಿನ್ನ ಕೃಪೆ ಬೇಕು, ನಾನು ತಗ್ಗಿಸಲ್ಪಡಲಿಕ್ಕೆ, ನಾನು ತಗ್ಗಿಸಲ್ಪಡಬೇಕು. ನಾನು ತಗ್ಗಿಸಲ್ಪಡುವಾಗ ಮಾತ್ರವೇ ನನ್ನ ಜೀವಿತದಿಂದ ನಿಮಗೆ ಮಹಿಮೆಯನ್ನು ತರಲಿಕ್ಕೆ ಸಾಧ್ಯ ಎಂದು ನಾವು ತಗ್ಗಿಸಲ್ಪಡಬೇಕು. ಎಷ್ಟು ಜನರಿಗೆ ಈ ಮನಸ್ಥಿತಿ ಉಂಟು. ಹಾಗಾದರೆ ಈ ತಗ್ಗಿಸಲ್ಪಡುವ ಗುಣ, ಮನೋಭಾವನೆ ನಿಮ್ಮಲ್ಲಿ ಇಲ್ಲದೇ ಇರುವುದಾದರೆ ದಯಮಾಡಿ ಇಂದು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ನಿನ್ನ ಕೃಪೆ ಬೇಕಪ್ಪ, ನಾನು ತಗ್ಗಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಲಿಕ್ಕೆ ನಿನ್ನ ಕೃಪೆ ನನಗೆ ಬೇಕಾಗಿದೆ ಎಂದು ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿಯು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ, ತನ್ನ ಶಿಷ್ಯರ ಕಾಲುಗಳನ್ನು ತೊಳಿತಾ ಇದ್ದಾರೆ. ಎಲ್ಲಿ ನಾವು ನೋಡ್ತೇವೆ, ಗುರುಗಳ ಸೇವೆಯನ್ನು ಶಿಷ್ಯಂದಿರು ಮಾಡಬೇಕು, ಆದರೆ ಗುರುವು ತನ್ನನ್ನು ಬರಿದು ಮಾಡಿಕೊಂಡು ಶಿಷ್ಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ಯೇಸು ಸ್ವಾಮಿಗಿರುವಂಥ ವಿಶೇಷವಾದ ಗುಣವಾಗಿದೆ. ಆ ವಿಶೇಷಕನನ್ನು ನಾವು ಹಿಂಬಾಲಿಸುವಂಥವರು ನಮ್ಮಲ್ಲಿಯೂ ಆ ಗುಣ ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಿ ಅದನ್ನು ಅಳವಡಿಸಿಕೊಳ್ಬೇಕಂದ್ರೆ ಆತನ ಕೃಪೆ ನಮಗೆ ಬೇಕು. ನಾವು ಪ್ರಾರ್ಥಿಸೋಣ, ದೇವರೇ ನಾವು ತಗ್ಗಿಸಲ್ಪಡಲಿಕ್ಕೆ, ನಮ್ಮನ್ನು ನಾವು ಹಂಬಲ್ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ತಗ್ಗಿಸಿ ಕೊಡಲಿಕ್ಕೆ ನಮಗೆ ಆ ಕೃಪೆನ ಅನುಗ್ರಹಿಸಿರಿ ಅಂತ. ಎರಡನೇದಾಗಿ ನಾವು ನೋಡುವುದಾದರೆ ಯಾಕೆ ಕೃಪೆ ಬೇಕಂದರೆ, ನಮ್ಮ ಶತ್ರುಗಳನ್ನು ಪ್ರೀತಿಸಲು ನಮಗೆ ಕೃಪೆ ಬೇಕು. ಯೇಸು ಸ್ವಾಮಿಯು ಹೇಳ್ತಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಹಾಗೆ ಶಿಲುಬೆಯಲ್ಲಿ ಆತನು ಅಷ್ಟು ಘೋರವಾದ ವೇದನೆಯನ್ನು ಅನುಭವಿಸುವ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ಅವರ ತಪ್ಪನ್ನು ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹಾಗಾದರೆ ಆ ಮನಸ್ಸು, ಆ ಗುಣ ನಮಗೆ ಬೇಕಂದರೆ ದೇವರ ಕೃಪೆ ನಮಗೆ ಬೇಕು. ನಮ್ಮ ಶತ್ರುಗಳನ್ನು ಪ್ರೀತಿಸಲಿಕ್ಕೆ ನಮಗೆ ದೇವರ ಕೃಪೆ ಬೇಕಾಗಿದೆ. ಸಹೋದರ ಸಹೋದರಿಯರೇ, ನಾವು ಶತ್ರುಗಳನ್ನು ಪ್ರೀತಿಸಿರಿ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಆದರೆ ಒಂದೇ ಸಭೆಯಲ್ಲಿ ಒಂದೇ ಕುಟುಂಬದಲ್ಲಿ ಇರುವವರು ಎಷ್ಟೋ ಜನರು ಮಾತನಾಡಿ ಎಷ್ಟೋ ದಿವಸಗಳಾಗಿದೆ, ಒಂದು ಪ್ರೈಸ್ ಲಾರ್ಡ್ ಹೇಳಿ ಎಷ್ಟೋ ದಿವಸಗಳಾಗಿದೆ. ಯಾಕೆಂದರೆ ನಮಗೆ ಶತ್ರುತ್ವ, ದ್ವೇಷ, ಕೋಪ, ಕ್ರೋಧಗಳು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಶತ್ರುಗಳನ್ನು, ನಿಮ್ಮನ್ನು ನೋವುಪಡಿಸಿದವ್ರನ್ನ, ಗಾಯಪಡಿಸಿದವ್ರನ್ನ ಪ್ರೀತಿಸುವ ಕೃಪೆ ಬೇಕು. ಇದು ಕೂಡ ವಿಶೇಷವಾದದ್ದು, ಇದು ಎಲ್ಲರಿಗೂ ಬರುವಂಥದ್ದಲ್ಲ. ಆದರೆ ಇದು ನಮಗೆ ಬೇಕಂದರೆ ಆತನ ಕೃಪೆ ಬೇಕು. ನಾವು ಶತ್ರುಗಳನ್ನು ಪ್ರೀತಿಸುವಂಥ ಕೃಪೆ ನಮ್ಮಲ್ಲಿ ಉಂಟಾಗಲಿ ಎಂದು ನಾವು ಪ್ರಾರ್ಥನೆನ ಮಾಡೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದು ಅರಿಯರು ಅಂದನು. ನೋಡಿ, ತಂದೆಯೇ ಕ್ಷಮಿಸು, ಅಷ್ಟು ವೇದನೆ, ನೋವು, ಸಂಕಟ ಎಲ್ಲ ಅನುಭವಿಸ್ತಾ ಇದ್ದಾರೆ. ನಾವಾಗಿದ್ರೆ ಏನು ಮಾಡ್ತಾ ಇದ್ವಿ? ತುಂಬ ದ್ವೇಷ, ತುಂಬ ಕೋಪ. ಅನೇಕರು ಏನು ಮಾಡ್ತಾರೆ ಅಂದರೆ, ಯಾರಾದರೂ ಏನಾದರೂ ಅಂದರೆ ಅಥವಾ ಬೈದರೆ ಸುಮ್ಮನೆ ಬಾಯಲ್ಲಿ ಗುಣಗುಡ್ತಾ ಇರ್ತಾರೆ. ಯಾಕೆ ಗುಣಗುಡ್ತಾ ಇರ್ತಾರೆ ಅಂದರೆ, ಅವರ ವಿರುದ್ಧವಾಗಿ ಇವರು ಸ್ತೋತ್ರ ಮಾಡ್ತಾ ಇರ್ತಾರೆ. ಒಮ್ಮೆ ಒಬ್ಬ ಸಹೋದರಿ ಹೀಗೆ ಹೇಳಿದಂತಹ ವಿಷಯ ಆಗಿದೆ.
ಅವರನ್ನ ಯಾರೋ ಅಂದರು ಅಂತ ಅವರು ಬಾಯಲ್ಲಿ ಮಾತಾಡದೆ ಗುಣಗುಡ್ತಾ ಇದ್ರು. ಆಗ ಕೇಳುವಾಗ ಏನು ಮಾಡ್ತಾ ಇದ್ದೀರಾ ಅಂದರೆ, ಅವರ ವಿರುದ್ಧವಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ, ಅವ್ರು ನನಗೆ ಹೀಗೆ ಮಾಡಿದ್ರಲ್ಲ, ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಯಾಕೆ ಸ್ತೋತ್ರ ಮಾಡ್ತಾ ಇರ್ತಾರೆ ಅಂದರೆ ಅವರನ್ನು ಬೇರೆ ರೀತಿಯಾಗಿ ಕ್ಷಮಿಸುವಂಥದ್ದಾಗಿರ್ತದೆ. ಆದರೆ ಯೇಸುಸ್ವಾಮಿ ಮಾತ್ರ ಕ್ಷಮಿಸ್ತಾ ಇದ್ದಾರೆ, ಪೂರ್ಣವಾಗಿ ಕ್ಷಮಿಸ್ತಾ ಇದ್ದಾರೆ. ಈ ಪೂರ್ಣವಾಗಿ ಕ್ಷಮಿಸುವಂಥ ಗುಣ ನಮಗೂ ಬೇಕು. ಮೂರನೇದಾಗಿ ಯಾಕೆ ದೇವರ ಕೃಪೆ ಬೇಕಂದರೆ, ಇನ್ನೊಬ್ಬರನ್ನ ಕ್ಷಮಿಸುವಂತಹ ಕೃಪೆ ನಮಗೆ ಬೇಕು. ಶತ್ರುವನ್ನ ಪ್ರೀತಿಸಲು ಕೃಪೆ ಬೇಕು. ಎರಡನೇದಾಗಿ ಕ್ಷಮಿಸುವಂತಹ ಗುಣ ನಮ್ಮಲ್ಲಿ ಬರಬೇಕಾದ್ರೆ ಯೇಸುವಿನ ಕೃಪೆ ನಮಗೆ ಬೇಕು. ಅನೇಕ ಸಮಯದಲ್ಲಿ ನಾವು ಕ್ಷಮಿಸ್ತೇವೆ, ಆದರೆ ಮರೆತು ಹೋಗೋದಿಲ್ಲ. ನಾನು ಕ್ಷಮಿಸಿದ್ದೇನೆ, ಆದರೆ ಅವರು ಅವತ್ತು ಮಾಡಿದಂಥ ಕಾರ್ಯ ನನ್ನ ನೆನಪಿನಲ್ಲಿ ಇನ್ನೂ ಇದೆ, ನನಗದು ಮರೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ತುಂಬ ಕಠಿಣವಾದದ್ದು. ಒಮ್ಮೆ ನೀವು ಕ್ಷಮಿಸಿದರೆ, ಯೇಸುಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿದರೆ, ನಾವು ತಿರುಗಿ ಆತನ ಬಳಿಗೆ ಹೋಗಿ ಹೇಳುವಾಗ ಆತನು ಅದನ್ನು ಮರೆತು ಹೋಗಿದ್ದೇನೆ, ನಿನ್ನ ಪಾಪಗಳನ್ನು ನಾನು ಮರೆತು ಹೋಗಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಒಂದು ಸಲ ನೀವು ಅರಿಕೆ ಮಾಡಿ ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಮೇಲೆ ತಿರುಗಿ ಅದೇ ಪಾಪವನ್ನಾಗಲಿ ದೋಷವನ್ನಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ಅದನ್ನು ಕ್ಷಮಿಸಿ ನಿಮ್ಮನ್ನು ಮನ್ನಿಸಿ ಮರೆತು ಹೋಗ್ತಾರೆ. ಹಾಗೆ ಆತನಲ್ಲಿರುವಂಥ ಆ ಗುಣ ನಮಗೆ ಬೇಕಂದರೆ ಈ ಯೇಸುವಿನ ಕೃಪೆ ನಮಗೆ ಬೇಕು. ಯಾಕೆ ಬೇಕಂದರೆ ಕ್ಷಮಿಸಲು. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಇದರ ವಾಕ್ಯ ಹೇಳ್ತಾ ಇದೆ, ನಾವೇನು ಮಾಡಬೇಕಂತೆ? ಕ್ಷಮಿಸಬೇಕಂತೆ. ಕರ್ತನು ನಮ್ಮನ್ನು ಕ್ಷಮಿಸಿದಂತೆ. ದೇವರು ಯಾವುದ್ಯಾವುದೋ ಉದಾಹರಣೆ ಕೊಡ್ತಾ ಇಲ್ಲ. ಆತನು ನಮ್ಮನ್ನು ಹೇಗೆ ಕ್ಷಮಿಸಿದನೋ ಹಾಗೆ ನಮಗೆ ತಪ್ಪು ಮಾಡುವವರನ್ನ, ನಮಗೆ ದ್ರೋಹ ಮಾಡುವವರನ್ನ, ನಮ್ಮನ್ನು ಹಿಂಸಿಸುವವರನ್ನ, ಕೆಲವೊಮ್ಮೆ ಚಿಕ್ಕ ಪುಟ್ಟ ಮಾತುಗಳು ಕುಟುಂಬದಲ್ಲಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ಕೆಲಸದ ಸ್ಥಳಗಳಲ್ಲಿ, ನೀವು ಓದುವಂಥ ಸ್ಥಳಗಳಲ್ಲಿ ಬರ್ತದೆ. ಅವುಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ದ್ವೇಷವನ್ನು ಸಾಧಿಸಬಾರದು. ಯಾಕೆಂದರೆ ಅದು ಕ್ರಿಸ್ತಿಯ ಗುಣವಾಗಿರೋದಿಲ್ಲ, ಅದು ಸೈತಾನನಿಗೆ ಸಂಬಂಧಪಟ್ಟ ಗುಣವಾಗಿರ್ತದೆ. ಯೇಸು ಸ್ವಾಮಿ ತನ್ನನ್ನು ದೂಷಿಸಿದವರನ್ನ, ಹಿಡುಕೊಟ್ಟವರನ್ನ ಹಾಗೂ ತನ್ನನ್ನು ಅಲ್ಲಗಳೆದಂತಹ ಪೇತ್ರನನ್ನು ಪ್ರೀತಿಸಿ ಕ್ಷಮಿಸಿ ಆತನ ಮೇಲೆ ದೇವರು ಮತ್ತೆ ಅಭಿಷೇಕವನ್ನು ಮಾಡ್ತಾರೆ. ಹಾಗಾದರೆ ದೇವರೇ ನಮ್ಮನ್ನು ಕ್ಷಮಿಸುವಾಗ ನಾವ್ಯಾರು ಕ್ಷಮಿಸದೇ ಇರೋಲು? ಸಭೆಗಳಲ್ಲಿ ಕೆಲವೊಮ್ಮೆ ತಪ್ಪಿ ಹೋದಂತಹ ಸಹೋದರ ಸಹೋದರಿಯರು ತಿರುಗಿ ಬರುವಾಗ ನಾವೇನು ಮಾಡ್ತೇವೆ? ಅವರನ್ನು ಚುಚ್ಚು ಮಾತುಗಳಿಂದ ಮಾತನಾಡಿ ಮತ್ತೆ ಸಭೆಗೆ ಬರದಂತೆ ಮಾಡಿಬಿಡ್ತೇವೆ. ನಾವು ಅಂಥವರಾಗಿದ್ದೀವ? ಆ ಲಿಸ್ಟ್, ಆ ಕ್ಯಾಟಗರಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಎಕ್ಸ್ಪೆಷಲಿ ಸ್ತ್ರೀಯರಾಗಿದ್ದಾರೆ. ಯಾರಾದರೂ ಒಂದು ತಪ್ಪಿ ಹೋಗಿ ತುಂಬ ದಿವಸಗಳಾಗಿ ಸಭೆಗೆ ಅವರು ತಿರುಗಿ ಮಾನಸಾಂತರ ಹೊಂದಿಕೊಂಡು ಬರುವಾಗ ಅವರ ಚುಚ್ಚು ಮಾತುಗಳಿಂದ ಅವರ ಮನಸ್ಸನ್ನು ನೋಯಿಸುವಂಥದ್ದು, ಇವುಗಳನ್ನು ನಾವು ಮಾಡಬಾರ್ದು. ದೇವರು ಕ್ಷಮಿಸಿದ ಮೇಲೆ ನಾವ್ಯಾರು? ನಾವು ತೀರ್ಪು ಮಾಡಬಾರ್ದಂತ ದೇವ್ರ ವಾಕ್ಯ ಹೇಳ್ತದೆ. ಹಾಗಾಗಿ ಈ ಕ್ಷಮಿಸುವಂಥ ಕೃಪೆ ನಮಗೆ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ನಾವು 4ನೇದಾಗಿ ನೋಡುವುದಾದರೆ, ಕೃಪೆ ಮತ್ತೆ ನಮ್ಗೆ ಯಾವುದಕ್ಕೆ ಬೇಕಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಲು. ಕಷ್ಟಗಳಲ್ಲಿ ನಾವು ಜಯ ಹೊಂದಬೇಕಾದ್ರೆ ನಮಗೆ ದೇವರ ಕೃಪೆ ಬೇಕು. 1 ಪೇತ್ರನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಂಡಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಹಾಗಾದರೆ ಸಮಸ್ಯೆಗಳನ್ನು ನಾವು ಜಯಿಸಲಿಕ್ಕೆ, ಸಮಸ್ಯೆಗಳನ್ನು ನಾವು ಎದುರುಗೊಳ್ಳಲಿಕ್ಕೆ ನಮಗೆ ದೇವರ ಕೃಪೆ ಬೇಕು. ದೇವರ ಕೃಪೆ ಇಲ್ಲದೆ ಇದ್ರೆ ನಾವು ಸಮಸ್ಯೆಗಳನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತನ ಕೃಪೆಯು ನಮ್ಮನ್ನ ಎಲ್ಲಾದ್ರಲ್ಲೂ ನಡೆಸುವಂಥದ್ದಾಗಿದೆ. ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ಯೇಸುವಿನ ಕೃಪೆ ನಮ್ಮ ಮೇಲಿರುವಾಗ ನಾವು ಸಮಸ್ಯೆಗಳಲ್ಲಿ ಮುಳುಗಿ ಹೋಗದಂತೆ, ಸಮಸ್ಯೆಗಳಲ್ಲಿ ನಾಶವಾಗದಂತೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದನು. ಹಾಗಾದರೆ
ಐದನೇದಾಗಿ ಕೃಪೆ ಯಾವುದಕ್ಕಾಗಿ ನಮಗೆ ಬೇಕಾಗಿದೆ ಅಂದರೆ ಒಬ್ಬರನ್ನೊಬ್ಬರು ನಾವು ಸೇವೆ ಮಾಡಲು ನಮಗೆ ದೇವರ ಕೃಪೆ ಬೇಕು. ಯೇಸು ಸ್ವಾಮಿಯು ಕೂಡ ಸೇವೆ ಮಾಡುವುದಕ್ಕೆ ಬಂದನೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ. ನಮ್ಮಲ್ಲಿ ಈ ಸೇವೆಯ ಮನೋಭಾವನೆ ಬರಬೇಕು. ಸಭೆಯಲ್ಲಿ ಬರೀ ಮೈಕ್ ಹಿಡಿದು ಅಥವಾ ಪ್ರಸಂಗ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದೇ ಮಾತ್ರ ಸೇವೆ ಅಲ್ಲ. ನಾವು ಒಬ್ಬರನ್ನೊಬ್ಬರು ಸೇವೆ ಮಾಡಬೇಕು. ಗುರು ಹಿರಿಯರ ಸೇವೆಗಳನ್ನು ಮಾಡಬೇಕು. ನಾವು ಚರ್ಚ್ನಲ್ಲಿ ಒಂದು ಚಾಪೆ ಹಾಕುವುದು, ಒಂದು ಚೇರ್ ಸರಿ ಮಾಡುವುದು, ಇದು ಕೂಡ ಸೇವೆ ಆಗಿದೆ. ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಒಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂಥದ್ದಾಗಿರ್ಬೋದು, ಇದೆಲ್ಲ ಸೇವೆ ಆಗಿದೆ. ನಾವು ಒಬ್ಬರನ್ನೊಬ್ಬರು ಸೇವೆ ಮಾಡುವವರಾಗಬೇಕು, ಒಬ್ಬರ ಕಷ್ಟದಲ್ಲಿ ಆತುಕೊಳ್ಳಬೇಕು. ಆದರೆ ಇಂದು ನಮಗೆ ಸ್ವಾರ್ಥತೆ ಜಾಸ್ತಿ ಆಗಿದೆ. ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು, ನಮಗಿದ್ರೆ ಸಾಕು. ನಾನು ಯಾಕೆ ಚರ್ಚ್ನಲ್ಲಿ ಚೇರ್ ಸರಿ ಮಾಡಲಿ, ನನ್ನ ಪ್ರೆಸ್ಟೀಜ್ ಏನಾಗಬೇಕು, ನಾನು ಯಾಕೆ ಮಾಡಲಿ. ನೀವು ಸಭೆಯಲ್ಲಿ ಮಾಡುವ ಚಿಕ್ಕ ಪುಟ್ಟ ಕಾರ್ಯಗಳು ಕೂಡ ಅದು ಸೇವೆ ಆಗಿದೆ. ಎಲ್ಲ ಕೆಲಸವೂ ಆ ಕೆಲಸ ಈ ಕೆಲಸ ಅಂತ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಎಲ್ಲ ಕೆಲಸವೂ ನೀವು ಕ್ರಿಸ್ತನಿಗೋಸ್ಕರವೇ ಮಾಡಬೇಕು. ನೀವು ಸೃಷ್ಟಿಸಲ್ಪಟ್ಟಿರೋದೇ ಆತನಿಗೋಸ್ಕರ, ನಾವು ಬದುಕ್ತಾ ಇರೋದೇ ಆತನಿಗೋಸ್ಕರ. ಹಾಗಿರಬೇಕಾದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರಿಗೋಸ್ಕರವೇ ಮಾಡಬೇಕು. ಹಾಗಿರುವಾಗ ನಾವು ಬರೀ ಪ್ರಸಂಗಗಳನ್ನು, ಆರಾಧನೆಗಳನ್ನು ಮಾಡಿದರೆ ಮಾತ್ರ ಸೇವೆ ಅಂತ ನಾವು ಅಂದುಕೊಳ್ಳಬಾರದು. ಸಾಮುವೇಲನು ಕೂಡ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾನೆ. ಅವನಿಗೆ ಹೋಗಿದ ತಕ್ಷಣ ಅಲ್ಲಿ ಪ್ರವಾದನೆ ಹೇಳಲಿಕ್ಕೆ ಕೊಟ್ಟಿಲ್ಲ. ಅವನು ಒಂದೊಂದು ಹಂತದಲ್ಲಿ ಅವನು ಆಲಯದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದನು. ನಾವು ಕೂಡ ಅದೇ ರೀತಿಯಾಗಿ ಚಿಕ್ಕದ್ರಿಂದನೇ ನಾವು ದೊಡ್ಡದ್ರಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸೋದು. ನಾವು ಚಿಕ್ಕದ್ರಲ್ಲಿ ನಂಬಿಗಸ್ಥರಾಗಿರಬೇಕು. ನಾವು ಮಾಡುವಂಥ ಕಸ ಗುಡಿಸುವಂಥದ್ರಲ್ಲೂ ನಾವು ನಂಬಿಗಸ್ಥರಾಗಿದ್ದರೆ ದೇವರು ನಿಮಗೆ ಒಳ್ಳೆ ಪೊಸಿಷನನ್ನು ಕೊಡುವ ಆತನಾಗಿದ್ದಾನೆ. ಸೊ ನಾವು ಈ ಸೇವೆ ಮನೋಭಾವನೆ ನಮ್ಮಲ್ಲಿ ಬರಬೇಕಾದ್ರೆ ಆತನ ಕೃಪೆ ಬೇಕು. ನೋಡಿ, ಅನೇಕ ಕ್ರೈಸ್ತಿಯ ಸಹೋದರ ಸಹೋದರಿಯರು ಸೇವಾ ಮನೋಭಾವದಿಂದ ಎಂತೆಂಥ ಕಾರ್ಯಗಳನ್ನು ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಮದರ್ ತೆರೆಸಾ ಆಗಿರಬಹುದು, ಹಾಗೆ ಅನೇಕ ವಿಜ್ಞಾನಿಗಳಾಗಿರ್ಬೋದು. ಇವರೆಲ್ಲ ಸೇವಾ ಮನೋಭಾವದಿಂದಲೇ ಸೇವೆಗಳನ್ನು ಮಾಡಿದರು. ಇವರು ಆ ಕೃಪೆ ಇದ್ದುದಕ್ಕೆ ಸೇವೆಯನ್ನು ಮಾಡುವವರಾಗಿದ್ದರು. ಸೊ ಈ ಕೃಪೆ ನಮಗೆ ಇನ್ನೂ ಯಾವುದಕ್ಕಾಗಿ ಬೇಕಂದರೆ ಒಬ್ಬರನ್ನೊಬ್ಬರು ನಾವು ಸೇವೆ ಮಾಡಲಿಕ್ಕೋಸ್ಕರ ನಮಗೆ ವಿಶೇಷವಾದ ಕೃಪೆ ಬೇಕು. ಹಾಗೆ ಆರನೇದಾಗಿ ನೋಡುವುದಾದರೆ ನಮಗೆ ಕೃಪೆ ಮತ್ತೆ ಯಾವುದಕ್ಕೆ ಬೇಕಂದರೆ ನಾವು ಇನ್ನೊಬ್ಬರನ್ನು ಕನಿಕರಿಸಬೇಕಾದ್ರೆ ನಮಗೆ ದೇವರ ಕೃಪೆ ಬೇಕು. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರು ಉಪವಾಸವಾಗಿ ಕಳುಹಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ನೋಡಿ, ಯೇಸು ಸ್ವಾಮಿಯು ಆ ದೊಡ್ಡ ಗುಂಪಿನ ಜನರನ್ನ ನೋಡಿ ಕನಿಕರ ಪಡ್ತಾ ಇದ್ದಾನೆ. ಆ ಕನಿಕರ ನಮ್ಮಲ್ಲಿ ಹುಟ್ಟಬೇಕು. ಈ ಕನಿಕರ ಎಂಬುದು ನಮ್ಮಲ್ಲಿ ಇರಬೇಕು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂದು ವಾಕ್ಯ ಹೇಳುತ್ತದೆ. ನಾವು ಇನ್ನೊಬ್ಬರನ್ನ ಕನಿಕರಿಸಬೇಕು. ಕಷ್ಟದಲ್ಲಿರುವವರನ್ನ, ದುಃಖದಲ್ಲಿರುವವರನ್ನ, ಮುರಿದ ಮನಸ್ಸುಳ್ಳವರನ್ನ ನೋಡುವಾಗ, ಹಾಗೂ ಅನೇಕ ಕಷ್ಟದಲ್ಲಿ, ಪ್ರಯಾಸಗಳಲ್ಲಿ, ರೋಗಗಳಲ್ಲಿ, ವ್ಯಾಧಿಗಳಲ್ಲಿ ಬಿದ್ದಿರುವವರನ್ನ ನೋಡುವಾಗ ನಾವು ಕನಿಕರಿಸಬೇಕು. ಅನ್ನವಿಲ್ಲದೆ ಇರುವವರನ್ನು ನೋಡುವಾಗ ನಾವು ಅವರನ್ನು ಕನಿಕರಿಸಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸಲು ನಮಗೆ ದೇವರ ಕೃಪೆ ಬೇಕು. ಆ ಕೃಪೆ ನಮ್ಮಲ್ಲಿ ಇರುವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ ಆತನ ಕರುಣೆ ನಮಗೆ ಉಂಟಾಗ್ತದೆ. ಕೆಲವೊಮ್ಮೆ ನೀವು ಸಹಾಯ ಮಾಡಿ ಅದರಿಂದ ನೀವು ಅನೇಕ ನೋವುಗಳನ್ನು ಒಳಪಟ್ಟಿರಬಹುದು. ಆದರೆ ಒಳ್ಳೆಯದನ್ನು ಮಾಡುವುದರಲ್ಲಿ ಯಾವತ್ತಿಗೂ ನೀವು ಬೇಸರಗೊಳ್ಳಬೇಡಿ. ಯಾರೋ ನಿಮ್ಮನ್ನು ಮೋಸಪಡಿಸ್ತಾರೆ, ಯಾರೋ ನಿಮ್ಮನ್ನು ವಂಚನೆ ಪಡಿಸ್ತಾರೆ ಅಂತ ಹೇಳಿ ಎಲ್ಲ ವಿಷಯಗಳಲ್ಲೂ ನಿಮ್ಮ ಮನಸ್ಸುಗಳನ್ನು ಕಠಿಣಪಡಿಸಿಕೊಳ್ಳ ಬೇಡಿ. ನೀವು ಕರುಣಿಸಬೇಕು. ಯಾಕೆಂದರೆ ಯೇಸು ಸ್ವಾಮಿಗೂ ಕೂಡ ಮೋಸ ಮಾಡಿದರು. ನಾವೇ ಎಷ್ಟೋ ಸಮಯದಲ್ಲಿ ಆತನಿಗೆ ಅವಿಧೇಯತೆ ತೋರಿಸಿ ನೋವಿಸ್ತೇವೆ, ಆದರೆ ಆತನು ನಮ್ಮ ಮೇಲೆ ಕರುಣೆ ಇಡುವುದಿಲ್ವಾ, ನಮ್ಮನ್ನು ಕರುಣಿಸೋದಿಲ್ವಾ? ಸೊ ಹಾಗಾಗಿ ಆತನ ಕರುಣೆಯ ಉಳ್ಳ ಗುಣವು ನಮಗೆ ಬೇಕಂದರೆ, ನಮ್ಮಲ್ಲಿ ಬರಬೇಕಂದ್ರೆ ಆತನ ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯು ನಮಗೆ ಬೇಕಾಗಿದೆ. ಸೊ ದೇವರ ವಾಕ್ಯದ ಮೂಲಕ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಕೃಪೆಯ ಕುರಿತಾಗಿ ಇನ್ನು ಆಳವಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಇವತ್ತು ನಾವು ಕೃಪೆಯನ್ನು ಯಾವುದಕ್ಕೆಲ್ಲ
ನಮಗೆ ಕೃಪೆ ಬೇಕು, ಹೇಗೆಲ್ಲ ನಾವು ಕೃಪೆಗಾಗಿ ಪ್ರಾರ್ಥಿಸಬೇಕೆಂದು ನಾವು ತಿಳಿದುಕೊಂಡಿದ್ದೇವೆ. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಸಮಯಕ್ಕಾಗಿ, ಕೊಟ್ಟಂಥ ವಾಕ್ಯಕ್ಕಾಗಿ ವಿಶೇಷವಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಹೌದು ರಾಜ, ನಿಮ್ಮ ಕೃಪೆ ಯಾವುದಕ್ಕೆ ಬೇಕು, ಕೃಪೆಗಾಗಿ ಹೇಗೆಲ್ಲ ಪ್ರಾರ್ಥಿಸಬೇಕೆಂದು ನಮಗೆ ಇಂದು ಬೋಧಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯನ್ನ ಮುಟ್ಟು ಅವರ ಜೀವಿತವನ್ನು ಬದಲಿಸು. ಅವರು ದೇವರೇ ವಾಕ್ಯಗಳನ್ನು ಕೇಳಿ ಅವುಗಳನ್ನು ಅಳವಡಿಸಿಕೊಂಡು ನಿನ್ನ ಕೃಪೆಗಾಗಿ ಅವರು ಪ್ರಾರ್ಥಿಸಲು, ನಿನ್ನ ಕೃಪೆಯುಳ್ಳ ಗುಣವು ದೇವರೇ ಹೊಂದಿಕೊಳ್ಳಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು.